ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಸರ್, ಇವತ್ತು ನದಿಗಳ ಜೋಡಣೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ಜಲಶಕ್ತಿ ಮಿನಿಸ್ಟ್ರಿಯಲ್ಲಿ. ಎಲ್ಲಿ ನಡೀತಾ ಇದೆ ಮತ್ತೆ ಎಷ್ಟು ಇಂಪಾರ್ಟೆಂಟ್? 3:30 ಗಂಟೆಗೆ ಆ ಮೀಟಿಂಗ್ ಇದೆ. ನದಿಗಳ ಜೋಡಣೆ ವಿಚಾರದಲ್ಲಿ ಅದ್ರ ಜೊತೆಗೆ ನನ್ನ ಬೇಡಿಕೆಗಳೇನಿದೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೂಡ ಮಂತ್ರಿಗಳ ಹತ್ರ ನಾನು ಮಾತಾಡ್ತೀನಿ. ಇದಾದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರ ಹತ್ರ ಕೂಡ ಮೀಟಿಂಗ್ ಇದೆ 2 ಗಂಟೆಗೆ. ಫಸ್ಟ್ 2 ಗಂಟೆಗೆ ಆ ಮೀಟಿಂಗ್ ಮಾಡಿ 3:30 ಗಂಟೆಗೆ ಇವರು ನಮ್ಮ ಶಿಕಾವತಲ್ಲಪ್ಪ CR ಪಾಟೀಲು ನೀರಾವರಿ ಮಂತ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕಟ್ಟಾರ್ ಮನೋಹರ್ ಕಟ್ಟರ್ ಅವರು ಫಸ್ಟ್ ಈ ಮೀಟಿಂಗ್ ಇದೆ, ಆಮೇಲೆ ಆ ಮೀಟಿಂಗ್ ಇದೆ. ಇದು ಅರ್ಬನ್ ಡೆವಲಪ್ ಸಬ್ಜೆಕ್ಟ್ ಏನಿದೆ ಸರ್? ಕೆಲವು ಮೆಟ್ರೋ ವಿಚಾರ ಇದೆ. ನಾವು 50-50 ಕೊಡಬೇಕು ಅಂತ ಬರೀ 12-13% ಕೊಟ್ಟರೆ ಸಾಲದು, 50% ಕೊಡಬೇಕು ಅನ್ನೋದು ಕೆಲವು ಪ್ರಪೋಸಲ್ ಕಳಿಸಿದ್ದೀವಿ ನಾವು. ನಿನ್ನೆ ತಾನೇ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಿದ್ದೀನಿ, ಮೆಟ್ರೋ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಕೆಲವು ಇಲ್ಲಿ ಬಂದಿದೆ, ಅವ್ರದ್ದು ಕೆಲವು ತಾರತಮ್ಯದ ಬಗ್ಗೆ ಕೆಲವು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಆ ವಿಚಾರನ ತಿಳಿಸಿ, ಯಾಕೆಂದರೆ ನಾವು ಅಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಕಂಪ್ಲೀಟ್ ಮಾಡಬೇಕು. 2027 175 ಕಿಲೋಮೀಟ್ರ್ ನಾವು ಮಾಡಬೇಕು. ಸೊ ಇವರು ಅದನ್ನು ಕ್ಲಿಯರೆನ್ಸ್ ಕೊಡದೆ ಇಟ್ಕೊಂಡಿರೋದು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಅದಕ್ಕೆ ಅವ್ರ ಮೇಲೆ ಒತ್ತಡ ಹೇರಿ ಜಲ್ದಿ ಕ್ಲಿಯರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಇವತ್ತಿನ ಈ ಒಂದು CR ಪಾಟೀಲ್ ಅವರ ಮೀಟಿಂಗ್ ಸಮಯದಲ್ಲಿ ರಾಜ್ಯದ ಯಾವ್ಯಾವ ಯೋಜನೆಗಳ ಬಗ್ಗೆ ಎಲ್ಲ ವಿಚಾರ ನದಿ ಜೋಡಣೆಗೆ ಇಟ್ಕೊಂಡಿದ್ದೀನಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ವಿಚಾರ ಇದೆ, ಮಾದಾಯಿ ವಿಚಾರನೂ ಹೇಳ್ತೀನಿ, ಕೃಷ್ಣ ವಿಚಾರ ನೋಟಿಫಿಕೇಶನ್ ವಿಚಾರನೂ ಪ್ರಸ್ತಾವ ಮಾಡ್ತೀನಿ, ತುಂಬಾ ವರ್ಷದಿಂದ ಪೆಂಡಿಂಗ್ ಇದೆ ಸರ್. ತುಂಗಭದ್ರಾ ವಿಚಾರನೂ ಮಾತಾಡ್ತೀನಿ, ಕಾವೇರಿ ವಿಚಾರನೂ ಮಾತಾಡ್ತೀನಿ. ಆಮೇಲೆ ನಾವು ಏನು ಒಂದು ಇದು ಆ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಈಗೇನು ನಾವು ತುಂಗಭದ್ರಾ ಡ್ಯಾಮ್ನಲ್ಲಿ ನಾವು ತೆಲಂಗಾಣ ಅವರಿಬ್ಬರು ಸೇರಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಕಟ್ಟಬೇಕು, ಇಲ್ಲ ಅಂತಂದರೆ ಬೇರೆ ಸ್ಟೋರೇಜ್ ಮಾಡೋಂಥದ್ದು, ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡ್ತೀವಿ. ಅವೆಲ್ಲ ಕೂಡ ಖಂಡಿತ ನಮ್ಮ ರಾಜ್ಯದ ಹಿತಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ತೀವಿ. ಬೆಂಗಳೂರಿನಲ್ಲಿ ಕ್ರಿಕೆಟ್ ವಿಚಾರ ಅದು ನಡೆಸೋಕ್ಕಾಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರೆ ಅಂತ ಗೊತ್ತಾಗ್ತದೆ ಸರ್. ನನಗೆ ಗೊತ್ತಿಲ್ಲಪ್ಪ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ಅನ್ನೋನು. ಯಾವುದೋ ಅಂಥದ್ದೇನು ಅನಾಹುತ ಮುಂದಕ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೇನು ಕಂಡೀಷನ್ ಹಾಕಬೇಕು ಕಂಡೀಷನ್ ಹಾಕಿ ಮಾಡಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು, ಅವ್ರಿಗೂ ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸ್ಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. CM ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.